ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವರಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಲಕ್ಷ್ಮಿಗೆ ಸೀರೆ ಉಡ್ಸೋದು ಯಾವ ಥರ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಫ್ರೆಂಡ್ಸ್. ಹಾಗೆ ನೋಡಿ ಈಗ ಯಾವ ರೀತಿ ಅದು ಸೀರೆ ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಆ ಸೀರೆ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬಾರ್ಡ್ರ್ ಸೀರೆನ ತೊಗೊಂಡಿದ್ದೀನಿ. ಬಾರ್ಡ್ರ್ ಸೀರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ರೀತಿ ಸೀರೆನ ತೊಗೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಇವಾಗ ಸೀರೆ ಎಲ್ಲ ತೆಗೆದ್ಬಿಟ್ಟು ಮೊದಲನೇದಾಗಿ ಇವಾಗ ನಾವು ಯಾವ ರೀತಿ ನೆರಿಗೆ ಮಾಡ್ತೀವೋ ಅದೇ ರೀತಿ ನಾನು ನೆರಿಗೆ ಮಾಡ್ತಾಯಿದ್ದೀನಿ ಫಸ್ಟಿಂದನ. ಸೊ ಒಂದು ಸೈಡಿಂದನ ನೆರಿಗೆ ಮಾಡ್ತಾಯಿದ್ದೀನಿ. ಮಡ್ಚೋದು ಯಾವುದೂ ಇದು ಮಾಡಿಲ್ಲ, ಡೈರೆಕ್ಟಾಗಿ ನೆರಿಗೆ ಮಾಡಿಕೊಂಡು ಸೊ ಹಾಗೆ ಕೆಳಗಡೆಗೂ ಸ್ಟ್ರೈಟ್ ಇದೆಯಲ್ವ, ಆ ಸ್ಟ್ರೈಟನ್ನು ಅಲ್ಲೂ ಕೆಳಗಡೆನ ನೆರಿಗೆನ ಕೂರಿಸ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಇವಾಗ ನೆರಿಗೆ ಮಾಡಿಬಿಟ್ಟು ಮೇಲ್ಗಡೆ ಒಂದು ಪಿನ್ ಹಾಕಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಒಂದು ಬಟ್ಟೆ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ, ಬಟ್ಟೆ ಕ್ಲಿಪ್ಪನ್ನು ಹಾಕಿದ್ದೀನಿ. ಹಾಗೆ ನೋಡಿ ಕೆಳಗಡೆನೂ ಅದೇ ರೀತಿ ಜೋಡಿಸ್ಕೊಬಿಟ್ಟು ಸೊ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಸೀರೆ ಉಡ್ಸೋದು. ಸೊ ಅದೇ ರೀತಿ ಯಾವ ರೀತಿ ಉಡ್ಸೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಲಾಸ್ಟ್ವರೆಗೂ ವೀಡಿಯೋ ಸ್ಕಿಟ್ ಮಾಡಿದೆ ನೋಡಿ. ಸೊ ನೋಡಿ ಹೀಗೆ ಎಲ್ಲ ಕಡೆನೂ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸೊ ಸೆರಗ್ ಪಿನ್ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದೇ ಒಂದೆರಡು ಮಾಳನ್ನು ಬಿಟ್ಕೋಬೇಕಾಗುತ್ತೆ ಸೆರಗ್ ಪಿನ್ನಿಗೆ ಅಂತೇಳ್ಬಿಟ್ಟು. ಸೊ ಈ ರೀತಿ ಇವಾಗ ಮುಂದ್ಗಡೆನೂ ಅದೇ ಥರ ನಾನು ನೆರಿಗೆನ ಸಿಗಿಸ್ಕೊತಾ ಇದ್ದೀನಿ. ಈ ರೀತಿ ಕೈಲಿ ಮಡ್ಚ್ಕೊತಾ ಇದ್ದೀನಿ ನೆರಿಗೆನ. ಸಣ್ಣದಾಗಿ ನಾವು ಮಡ್ಚ್ಕೊಳ್ಬೇಕು, ದೊಡ್ಡದಾದರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟು. ನೋಡಿ ಈಗ ಕೈಲಿ ನಾನು ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿಗೂ ಒಂದು ಪಿನ್ನ ಹಾಕ್ಬಿಟ್ಟು ಹಾಗೆ ನಾವು ಒಂದೆರಡು ಕಡೆನ ಪಿನ್ನ ಹಾಕೋಬೇಕಾಗುತ್ತೆ. ನೆರಿಗೆನೆಲ್ಲ ಜೋಡಿಸ್ಬಿಟ್ಟು ಈ ರೀತಿ ನೋಡಿ ಒಂದು ಕ್ಲಿಪ್ ಹಾಕ್ಕೋಬೇಕು ಮಧ್ಯ ಮಧ್ಯೆ, ಅಲ್ಲೆಲ್ಲೇ ಬಿಟ್ಕೋಬಾರ್ದು, ನೀಟಾಗಿ ಎಲ್ಲ ಜೋಡಿಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ಮುಂದೆ ನಾನು ಬಟ್ಟೆ ಪಿನ್ ಹಾಕ್ಕೊತೀನಿ, ಆಮೇಲೆ ಸೊ ಬಟ್ಟೆ ಕ್ಲಿಪ್ಪನ್ನು ಸೇರಿಸ್ತೀನಿ. ಇವಾಗ ನೋಡಿ ಮಧ್ಯ ಮಧ್ಯ ಕ್ಲಿಪ್ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇನ್ನು ಸೆರಗ್ ಪಿನ್ನೂ ರೆಡಿಯಾಗಿದೆ, ಇನ್ನು ಸೀರೆ ಎಲ್ಲ ಫುಲ್ ರೆಡಿಯಾಗಿದೆ ಈ ರೀತಿ. ಸೊ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇವಾಗ ನಾವು ಟೇಬಲಲ್ಲಿ ಇದನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊತೀನಿ ಇವಾಗ. ಸೊ ಒಂದು ಕಡೆ ಎತ್ತಿಟ್ಕೊಂಡು ಹಾಗೆ ಇವಾಗ ಟೇಬಲ್ನ ರೆಡಿ ಮಾಡ್ಕೊತೀನಿ. ಲಕ್ಷ್ಮಿ ಕೂರ್ಸೋದು ಯಾವ ಥರ ಅಂತನ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಇದು ಟೇಬಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೊದಲೇ ನಾನು. ಸೊ ಇದಕ್ಕೆ ಒಂದು ವೈಟ್ ಬಟ್ಟೆ ಹಾಕ್ಕೊತೀನಿ, ಪಂಚೆನ. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ವೈಟ್ ಬಟ್ಟೆ ಇದ್ದರೆ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನಾನು ಟೇಬಲ್ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸೊ ರೀತಿ ಬಟ್ಟೆಯೆಲ್ಲ ಹಾಕ್ಬಿಟ್ಟು ನಂತರ ಒಂದು ದೇವ್ರಿಗೆ ಸ್ಟ್ಯಾಂಡನ್ನು ಹಾಕಿದ್ದೀನಿ. ನಾನು ಮನೇಲಿ ತರಿಸ್ಕೊಂಡಿದ್ದೀನಿ ಅದನ್ನು, ಬೆಳ್ಳಿದೇನಲ್ಲ, ಹಾಗೆಯೇ ಆರ್ಟಿಫಿಷಿಯಲ್ ಹಾಕಿರೋದು. ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಬಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮತ್ತು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಈ ರೀತಿ ಒಂದು ಬಾಕ್ಸ್ ಇದ್ದರೆ ಮನೇಲಿ ಇಟ್ಕೊಂಡು ಅದರೊಳಗಡೆ ಅಕ್ಕಿ ಹಾಕಿದ್ದೀನಿ. ನಂತರ ನಾನು ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಂಡಿದ್ದೀನಿ ಕಡ್ಡಿ ಕಟ್ಬಿಟ್ಟು. ಸೊ ಇವಾಗ ಅದರೊಳಗಡೆ ನಾನು ನೀರು ಹಾಕ್ಬಿಟ್ಟು ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲನ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ಮೇಲೆ ಇವಾಗ ಸೀರೆನ ಹಾಕ್ಕೊತಾ ಇದ್ದೀನಿ ಈ ರೀತಿ ಕಳಶಕ್ಕೆ. ಇವಾಗ ನೋಡಿ ಏನು ಸೀರೆ ರೆಡಿಯಾಗಿದೆಯೋ ಅದನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಸೀರೆ ಉಡಿಸ್ಕೋಬೇಕಾಗುತ್ತೆ. ಸೊ ಪಿನ್ನುಗಳೆಲ್ಲ ಬಿಚ್ಚಬಾರ್ದು, ಹಾಗೆ ಇರಬೇಕು. ನಾವು ಕೂರಿಸ್ಕೊಂಡು ಆದಮೇಲೆ ಪಿನ್ನನ್ನು ತಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ನಾವು ಹೇಗಿದೆಯೋ ನೆರಿಗೆ ಹಾಗೇ ಕೂಡಿಸ್ಕೋಬೇಕು. ಇವಾಗ ಇಲ್ಲಿಂದ ಮುಂದೆ ತೆಗೆದು ಹಾಗೆ ಇಟ್ಕೊಂಡು ಅಲ್ಲಿಗೊಂದು ಪಿನ್ನ ಹಾಕೋಬೇಕಾಗುತ್ತೆ. ಪಿನ್ನ ಸೇರಿಸ್ಬಿಟ್ಟು ಇವಾಗ ಹಾಗೆ ಇಟ್ಕೋಬೇಕು. ನೀವು ನೆಕ್ಸ್ಟು ಸೆರಗನ್ನು ಸೇರಿಸ್ಕೋಬೇಕಾಗುತ್ತೆ. ಹಿಂದೆಯಿಂದ ತೆಗೆದ್ಬಿಟ್ಟು ಹಾಗೆಯೇ ಮುಂದೆ ತೊಗೋಬೇಕಾಗುತ್ತೆ. ಮುಂದೆ ತೊಗೊಂಡು ಮತ್ತೆ ಹಿಂದಕ್ಕೆ ಹಾಕಬೇಕು, ಮತ್ತು ಹಿಂದೆಯಿಂದ ತೊಗೊಂಡು ಮುಂದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಯಾವ ರೀತಿ ಕಂಫರ್ಟ್ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ನನಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಈ ಥರನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕೋದ್ರಿಂದ. ಹಾಗಾಗಿ ನೋಡಿ ಕಡ್ಡಿ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೀರೆ. ಹಾಗಾಗಿ ನೀವು ಮನೇಲಿ ಯಾವುದಾದ್ರೂ ಕಡ್ಡಿ ಇದ್ದರೆ ಕಟ್ಕೋಬೋದು ಈ ರೀತಿ. ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಇದಕ್ಕೆ ಅಂಗದಾರ ಇದ್ದರೆ ಕಟ್ಕೋಬೋದು, ಇಲ್ಲ ಸೊಂಟದ ಪಟ್ಟಿ ಇದ್ದರೆ ಹಾಕೋಬೋದು. ನಾನು ಸೊಂಟ ಪಟ್ಟಿ ಲಾಸ್ಟಲ್ಲಿ ಕಟ್ತೀನಿ, ಮೊದಲಿಗೆ ಅಂಗದಾರ ಕಟ್ಕೊತೀನಿ. ಸೊಂಟ ಪಟ್ಟಿಗೆ ದಾರನಾದರೂ ಕಟ್ಬೋದು ನೀವು. ಸೊ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ, ಇವಾಗ ರೆಡಿಯಾಗಿದೆ. ಇವಾಗ ಪಿನ್ಗಳು ಏನಿದೆಯೋ ಅದೆಲ್ಲನ
ಬಿಚ್ಚುತ್ತೀನಿ, ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಸರಿ ಮಾಡ್ಕೊತೀನಿ. ಅದು ವಸ್ತ್ರ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊತಿದ್ದೀನಿ. ಅಂಚು ಬಾರ್ಡ್ರೆಲ್ಲ ಮುಂದೆ ಬರಬೇಕಲ್ವ, ಹಾಗಾಗಿ ಇದೆಲ್ಲ ತೆಗ್ದು ಇವಾಗ ಜೋಡಿಸ್ಕೊತಾ ಇದ್ದೀನಿ. ಸೊ ಈಗ ಕ್ಲಿಪ್ಗಳೆಲ್ಲ ಹಿಂದೆ ಇರೋದೆಲ್ಲ ಹಾಗೆ ಇರ್ಬೋದು. ಸೊ ಮುಂದೆ ಇರೋದನ್ನು ಮಾತ್ರ ನಾವು ಬಿಚ್ಕೋಬೇಕಾಗುತ್ತೆ. ಇನ್ನು ಸೈಡ್ ಪಿನ್ನೆಲ್ಲ ಹಾಗೆ ಬಿಟ್ಕೋಬೋದು, ಬಟ್ಟೆ ಪಿನ್ನು, ಯಾಕಂದರೆ ಅದು ನೆರಿಗೆ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ. ಇದು ನೆರಿಗೆಯಲ್ಲಿದೆಯಲ್ವ, ಆ ಪಿನ್ನ ಎಲ್ಲ ಕೆಳಗಡೆ ಬಿಚ್ಚಿದ್ದೀನಿ. ಸೊ ನೋಡಿ, ಈ ರೀತಿ ರೆಡಿಯಾಗಿದೆ ದೇವರು. ಸೊ ನೀವು ಈ ಥರನ ರೆಡಿ ಮಾಡ್ಕೋಬೋದು. ಸೊ ನೋಡಿ, ಒಂದೊಂದಾಗೆ ನೆರಿಗೆ ಎಲ್ಲ ನೀಟಾಗಿ ಕೂರಿಸಿದ್ದೀನಿ. ಕೆಳಗಡೆ ಒಂದು ನೆರಿಗೆ ಪದರ ಬಂದಿದೆ, ಮೇಲ್ಗಡೆ ಒಂದು ನೆರಿಗೆ ಪದರ ಬಂದಿದೆ, ಆ ರೀತಿ ಬಿಟ್ಟಿದ್ದೀನಿ ನಾನು. ಸೊ ನಿಮಗೂ ಇಷ್ಟ ಆದರೆ ಈ ರೀತಿ ರೆಡಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.